ನನ್ನ ಫ್ರೆಂಡ್ಸ್ ಎಲ್ಲಾರ್ಗೂ ನನ್ ಮುದ್ದಿನ ಭಾವ ಇವನೇ, ನಾನ್ ಮನಸ್ ಕೊಟ್ಟು ಮದ್ವೆ ಆದ ನನ್ ಬಂಗಾರ ರಾಜ್ಕುಮಾರ ಇವನೇ ಅಂತ ಪರಿಚಯ ಮಾಡಿಸ್ತೀನಿ. ಸಾರಿ ಅವನಿ, ನನಗ್ ಬರೋದಕ್ಕಾಗಲ್ಲ. ಯಾಕೆ? ಆಫೀಸ್ ವರ್ಕ್ ಇದೆಯಾ? ನಿಮ್ ಬಾಸನ್ ಕೇಳಿ ನಾಳೆ ಒಂದಿನ ಲೀವ್ ತಗೋ ಪ್ಲೀಸ್. ಲೋಕಲ್ ಆಫೀಸ್ ವರ್ಕ್ ಆಗಿದ್ರೆ ನೀನ್ ಹೇಳ್ದಾಗೆ ಲೀವ್ ತಗೋತಿದ್ದೆ. ಚೆನ್ನೈ ಹೆಡ್ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದು ಅಲ್ಲದೆ ಆ ಮೀಟಿಂಗ್ ಅಲ್ಲಿ ನಂದೊಂದು ಪ್ರೆಸೆಂಟೇಶನ್ ಇದೆ. ಸೊ ನಾನು ಅಟೆಂಡ್ ಆಗ್ಲೇಬೇಕು ಅವನಿ. ನನಗೂ ಬರಬೇಕು ಅಂತಿದೆ, ಬಟ್ ಮಾರ್ನಿಂಗ್ ಫ್ಲೈಟ್ಗೆ ಹೊರಡಬೇಕು ನಾನು. ಹಾಫ್ ಆನ್ ಅವರ್ ಬ್ಯಾಕೆ ನನಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿದ್ದು. ನನಗೆ ಬರೋದಕ್ಕಾಗಲ್ಲ, ನೀನು ಹೋಗ್ಬಾ. ಈ ಮಧ್ಯೆ ಎಲ್ಲ ಮನೆ ಸಮಸ್ಯೆಯಿಂದ ತುಂಬ ಕಷ್ಟಪಟ್ಟಿದ್ದೆ ಅಲ್ವಾ? ನಿನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರತ್ತೆ. ಚಿಕ್ಕ ಮಕ್ಕಳ ಥರ ಬದಲಾಗಿ ಚೆನ್ನಾಗಿ ಸ್ಪೆಂಡ್ ಮಾಡ್ಕೊಂಡು ಬಾ. ಡಿಸಪಾಯಿಂಟ್ ಮಾಡಿದೆ ಬಾವಾ, ನೀನ್ ಬಂದಿದ್ರೆ ಚೆನ್ನಾಗಿತ್ತು. ಅವನಿ, ನಾನಿಲ್ಲ ಅಂದ್ರು ಅಲ್ಲೇ ನಿನ್ನ ಎದುರುಗಡೆ ಇರೋ ಹಾಗೇನೆ ನಾನು ಅವಾಗ ಫೋನ್ ಮಾಡ್ತಾ ಇರ್ತೀನಿ. ಯಾಕೆ ಅಂದ್ರೆ ನಾನು ಎಷ್ಟೇ ದೂರದಲ್ಲಿದ್ರೂ ನನ್ನ ಮನ್ಸು ಮಾತ್ರ ನಿನ್ನ ಹತ್ರನೇ ಇರುತ್ತೆ. ನನ್ನ ಯೋಚನೆ ಎಲ್ಲ ನಿನ್ನ ಮೇಲೆ ಇರುತ್ತೆ. ಫ್ರೆಂಡ್ಸ್ ಜೊತೆ ನೀನು ಮಾತಾಡ್ತಾ ನನ್ನ ಫೋನ್ಗೆ ಆನ್ಸರ್ ಮಾಡದೆ ಇರಬಾರ್ದು. ಆಮೇಲೆ ಅಲ್ಲಿ ನನಗೆ ಬೇಜಾರಾಗತ್ತೆ. ನಾನು ಎಲ್ಲೇ ಇದ್ರು, ಯಾವ ಕೆಲ್ಸದಲ್ಲಿದ್ರು ನೀನೇನ್ ನಮ್ಮ ಸಂಬಂಧ ಯಾವತ್ತಿಗೂ ಹೀಗೇ ಇರತ್ತೆ. ಆ ಚಿಂಟು ನನ್ನ ಪಕ್ಕಕ್ಕಿಟ್ಟು ಅಕ್ಷಯನ್ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊತಿದ್ದಾನೆ. ಅನಾಥೆ ಥರ ಈ ಮನೆಗೆ ಬಂದು ಅಕ್ಷಯಾಗೆ ಅನ್ಕೊಂಡ್ದೇನೆ ಕಾಲ ಕೂಡ ಬಂದಿದೆ. ಅಕ್ಷಯ ಅಂದರೆ ಅವನಿಗೆ ಕೋಪ ಬರೋ ಥರ ಮಾಡಬೇಕು. ಅವ್ರ ಫ್ರೆಂಡ್ಶಿಪ್ ಕಟ್ ಆಗೋಗ್ಬೇಕು. ಚಿಂಟು ವಾಶ್ರೂಮಲ್ಲಿ ಇದ್ದಾನಾ ಏನು? ಅಕ್ಷಯ, ಏನ್ ಶೌರ್ಯ, ಬ್ಯುಸಿ ಇದೆಯಾ ಅನ್ಸುತ್ತೆ? ಪರವಾಗಿಲ್ಲ, ಹೇಳು. ನೀನ್ ನನ್ನ ತಂಗಿ ತರ ನೋಡ್ತಿದ್ಯಾ. ನನಗೆ ನಿನ್ನ ಅಕ್ಕ ಅಂತ ಅನ್ಕೊಳ್ಳೋಕೆ ಆಗ್ತಿಲ್ಲ. ಅದರಿಂದ ದಿನ ನಮ್ಮ ಮಧ್ಯ ಜಗಳ, ನನಗೆ ಅನಾವಶ್ಯಕವಾದ ಇರಿಟೇಷನ್, ಸ್ಟ್ರೆಸ್. ಅದಕ್ಕೆ ಇನ್ಮೇಲಿಂದ ನಮ್ಮ ಮಧ್ಯ ಜಗಳ ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನಿಜವಾಗ್ಲೂನಾ? ಹೌದು. ನಿನ್ನಿಂದ ನಾನು ಈ ಬದಲಾವಣೆನೇ ಬಯಸ್ತಿದ್ದೆ. ಇನ್ಮೇಲಿಂದ ನಾವು ದಿನ ಒಟ್ಟಿಗೆ ಆಡೋಣ, ಸರಿನಾ? ಸರಿ, ಆಡೋಣ ಅಂತ ಗೊಂಬೆಗಳನ್ನ ತಂದಿದ್ದೀನಿ. ನನ್ನ ಟ್ರ್ಯಾಪಲ್ಲಿ ಬಿದ್ದಿದ್ದಾಳೆ. ಇವಾಗ ತೋರಿಸ್ತೀನಿ ನಾನು ಯಾರು ಅಂತ. ನೀನು ಆಡ್ತಾ ಇರು, ನಾನು ಈಗಲೇ ಬರ್ತೀನಿ. ವಾಟರ್ ಕುಡ್ಕೊಂಡ್ ಬರ್ತೀನಿ. ಸರಿ. ನನ್ನ ಡಾಲ್ಸ್ ಇಲ್ಲಿ ಇರ್ಬೇಕಲ್ಲ, ಏನಾಯ್ತು ಮತ್ತೆ? ಏನು ಹುಡುಕ್ತಾ ಇದೀಯ ಚಿಂಟು? ಇಲ್ಲಿ ನನ್ನ ಪರ್ಸನಲ್ ಡಾಲ್ಸ್ ಇರಬೇಕು.
ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಥಿಂಗ್ಸ್ನ ಯಾರಾದರೂ ಟಚ್ ಮಾಡಿದ್ರೆ ನಂಗೆ ತುಂಬ ಕೋಪ ಬರುತ್ತೆ. ಆ ಗೊಂಬೆಗಳನ್ನ ಅಕ್ಷಯ್ ತಗೊಂಡೋಗಿ ಅವಳ ರೂಮಲ್ಲಿ ಒಬ್ಳೆ ಆಡ್ಕೋತಿದ್ದಾಳೆ. ನಾನ್ ನೋಡ್ದೆ. ನಿಜವಾಗ್ಲೂನಾ? ಹೌದು. ನೀನ್ ಅವಳ ಜೊತೆ ಕ್ಲೋಸ್ ಆಗಿರ್ತೀಯ ಅಲ್ವಾ, ನೀನ್ ಡಬ್ಬ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದಾಳೋ ಏನೋ. ಎಸ್, ಚಿಂಟು, ಏನಾಯ್ತು ಚಿಂಟು? ಯಾಕೆ ಹಾಗಿದ್ಯಾ? ಇವರಿಬ್ರು ಫ್ರೆಂಡ್ಶಿಪ್ ಕಟ್. ಏನಾಯ್ತು ಚಿಂಟು? ಇಂಥ ಡಾಲ್ಸ್ ಜೊತೆ ಆಡಿದ್ರೆ ಏನು ಮಜಾ ಬರುತ್ತೆ. ನನ್ನ ಹತ್ರ ವಿಡಿಯೋ ಗೇಮ್ ಇದೆ, ಇಬ್ರು ಸೇರಿ ಆಟ ಆಡೋಣ. ಕೂತ್ಕೋ, ಆಟ ಆಡೋಣ. ಶೌರ್ಯ, ನೀನ್ ಕೂಡ ಬಾ, ಆಡೋಣ. ಶೌರ್ಯ ಬೇಕಾಗಿಲ್ಲ, ನಾವಿಬ್ರೇ ಆಟ ಆಡೋಣ. ಶೌರ್ಯ ತುಂಬಾ ಬದಲಾಗಿರಲ್ ಚಿಂಟು. ಯಾವ ಬದಲಾವಣೆನೂ ಆಗಿಲ್ಲ. ಬೇಕಂದ್ರೆ ನಾನು ಇವಾಗಲೇ ಪ್ರೂವ್ ಮಾಡ್ತೀನಿ. ಈ ಬೊಂಬೆಗಳನ್ನ ನನ್ನ ರೂಮಿಂದ ತಗೊಂಡು ಬಂದಿದ್ದು ಯಾರು? ನೀನಾ ಶೌರ್ಯನಾ? ಶೌರ್ಯ, ಇದು ನನ್ನ ಬೊಂಬೆಗಳು, ನೀನು ತಗೊಂಡು ಬಂದಿದ್ಯಾ ಅಂತ ಹೇಳಿ ಸುಳ್ಳು ಹೇಳಿದ್ಲು. ನನ್ನ ಹತ್ರ ನಿಂಗೆ ಬಯಸ್ಬೇಕು ಅನ್ಕೊಂಡ್ಲು. ಹಾಗೆ ಹೇಳೋದು ತಪ್ಪಲ್ವಾ ಶೌರ್ಯ? ಅಕ್ಷಯ ನನ್ನ ಪರ್ಮಿಷನ್ ಇಲ್ದೇನೆ ನನ್ನ ಥಿಂಗ್ಸ್ನ ಮುಟ್ಟಲ್ಲ ಅಂತ ನಂಗೆ ಗೊತ್ತು. ಯು ಆರ್ ಅ ಲಯರ್. ಅಕ್ಷಯ ಬಗ್ಗೆ ತಪ್ಪಾಗಿ ಹೇಳ್ಬೇಕು ಅಂತ ನೋಡಿದೆ, ನಿನ್ನ ತಪ್ಪೇ ಬಯಲಾಯಿತು. ಇನ್ನೊಂದ್ಸರಿ ಹೀಗೆ ಮಾಡಿದೆ ಅಂದರೆ ಗ್ರ್ಯಾನಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಛೇ, ನನ್ನ ಪ್ಲ್ಯಾನ್ ಎಲ್ಲ ರಿವರ್ಸ್ ಆಯಿತು. ಇವನು ನನಗೆ ಅರ್ಥ ಆಗಲ್ಲ. ರಿವರ್ಸ್ ನನ್ನ ಮಗ. ಶೌರ್ಯ ಮಾಡಿರೋ ತಪ್ಪಿಗೆ ನಾನು ಸಾರಿ ಹೇಳ್ತಿದ್ದೀನಿ ಚಿಂಟು. ಇಟ್ಸ್ ಓಕೆ ಅಕ್ಷಯ, ಆಡೋಣ ಬಾ. ಗೋಡೆ ಥರ ಸ್ಟ್ರಾಂಗ್ ಆಗಿ ಆಗ್ತಿದೆ ನಿಮ್ಮ ಫ್ರೆಂಡ್ಶಿಪ್ಪು. ಖಂಡಿತವಾಗ್ಲೂ ಹೊಡೆದಾಕ್ತೀನಿ. ಹಾ ಹೇಳು ರೇವತಿ. ಹೊರಟ್ಯಾ? ಇಲ್ಲ, ರೆಡಿ ಆಗ್ತಾ ಇದ್ದೀನಿ. 10 ನಿಮಿಷದಲ್ಲಿ ಹೊರಟು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ಆಲ್ರೆಡಿ ಎಲ್ರೂ ಸೇರ್ಕೊಂಡಿದ್ದಾರೆ. ನಾವು ಕೂಡ ಬೇಗ ಹೋಗಿಲ್ಲ ಅಂದ್ರೆ ಚೆನ್ನಾಗಿರಲ್ವೇ? ಸರಿ ಕಣೆ. ಪಿಕಪ್ ಮಾಡೋದಿಕ್ಕೆ ನಾನೇನಾದ್ರೂ ಬರ್ಬೇಕಾ? ಆ, ಏನೂ ಅಗತ್ಯ ಇಲ್ಲ, ನಾನು ಕ್ಯಾಬಲ್ಲಿ ಬರ್ತೀನಿ. ಫ್ರೆಂಡ್ಸ್ ಎಲ್ಲಾರ್ನೂ ಯಾವಾಗ ನೋಡ್ತೀನೋ ಅನಿಸ್ತಿದೆ, ಅದರಲ್ಲೂ ಮುಖ್ಯವಾಗಿ ನಿನ್ನ. ಯಾಕಂದ್ರೆ ನಿನ್ನ ನೋಡಿ ತುಂಬಾ ವರ್ಷಗಟ್ಲೆ ಆಗೋಗ್ಬಿಟ್ಟಿದೆ. ನನಗೂ ಕೂಡ ಹಾಗೇ ಇದೆ. ಮನಸ್ಸಿಗೆ ತುಂಬಾ ಎಕ್ಸೈಟಿಂಗ್ ಆಗಿ ಸಂತೋಷವಾಗಿದೆ. ನಾವು ಫೋನಲ್ಲೇ ಮಾತಾಡಿದ್ರೆ ಸಿಕ್ಕದಾಗ ಮಾತಾಡೋದಿಕ್ಕೆ ಏನೂ ಇರಲ್ಲ. ಟೈಮ್ ವೇಸ್ಟ್ ಮಾಡ್ದಿರನೆ ಬೇಗ ರೆಡಿಯಾಗಿ ಬನ್ನಿ ಮೇಡಮ್. ಓಕೆ ಮೇಡಮ್, ಸರಿ ಬರ್ತೀನಿ. ಎಲ್ಲಿಗಮ್ಮ ಹೊರಟೆ? ನಿನ್ನ ಹತ್ರ ಹೇಳೋದೇ ಮರ್ತೆ. ನಾನು ನಮ್ಮ ಕಾಲೇಜ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಮ್ಮ. ಹೌದಾ? ಅಪ್ಪನ್ಗೆ ಬರೋದಕ್ಕೆ ಹೇಳ್ದೆ, ಬರಲೇ ಇಲ್ಲ. ನೀನ್ ಬರ್ತೀಯಾ? ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲರ ಮಧ್ಯೆ ನಾನು ಯಾಕೆ ಬಿಡಮ್ಮ? ನಾನು ಮನೇಲೇ ಇರ್ತೀನಿ ಬಿಡು. ನನ್ನ ಫ್ರೆಂಡ್ಸ್ ಎಲ್ಲ ಇದ್ರೆ ನಿನಗೇನು ಪ್ರಾಬ್ಲಮ್? ಬರ್ಬೋದಲ್ವಾ? ನೀವುಗಳೆಲ್ಲ ಆರಾಮಾಗಿ ಮಾತಾಡ್ಕೊಂಡಿದ್ರೆ ಚೆನ್ನಾಗಿರತ್ತಲ್ವಾ? ನಾನು ಮನೇಲೇ ಇದ್ದು ಏನಾದರೂ ಓದ್ಕೊತೀನಿ, ಇಲ್ಲ ಆಟ ಆಡ್ಕೊತೀನಿ. ಸರಿ, ನಿನ್ನಿಷ್ಟ.
ತುಂಬ ವರ್ಷಗಳ ನಂತರ ಅವನಿನ ಭೇಟಿ ಮಾಡ್ತಾ ಇದ್ದೀನಿ. ಅವನಿಗೆ ಖಂಡಿತವಾಗ್ಲೂ ಮದುವೆ ಆಗಿರಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ಒಂದು ಅಕ್ಷರನೂ ಕೂಡ ಮುಚ್ಚಿಡ್ದೇನೆ ಎಲ್ಲನೂ ಹೊರಗೆ ಹಾಕ್ಬಿಡ್ತೀನಿ. ಪ್ರೀತಿಯ ಅವನಿ ಇಷ್ಟು ವರ್ಷ ಸ್ನೇಹಿತನ ರೂಪದಲ್ಲಿದ್ದ ಈ ಪ್ರಿಯತಮ ಬರಿತಾ ಇರೋ ಪ್ರೀತಿ ಪತ್ರ ಇದು. ನಮ್ಮ ಮಧ್ಯ ಇರೋ ಸ್ನೇಹ ಪ್ರೀತಿಯಾಗಿ ನನ್ನಲ್ಲಿ ಚಿಗುರು ಒಡೆದಿದೆ. ನನ್ನ ಪ್ರೀತಿನ ನಿನಗೆ ತಿಳಿಸೋದಕ್ಕೆ ಮಧ್ಯವರ್ತಿ ಹಾಗೆ ಈ ಪತ್ರನ ಬರಿತಾ ಇದ್ದೀನಿ. ಹೋದ ಜನ್ಮದಲ್ಲಿ ಯಾವ ಹೃದಯಕ್ಕೆ ಗಾಯ ಮಾಡಿದ್ನೋ ಗೊತ್ತಾಗ್ತಾ ಇಲ್ಲ. ಈ ಜನ್ಮದಲ್ಲಿ ನಿನ್ನ ನೆನಪುಗಳನ್ನು ಮರೆಯೋಕ್ಕಾಗದೆ ನನ್ನ ಹೃದಯ ವೇದನೆಯಿಂದ ತುಂಬ ಹೋಗಿದೆ. ನನ್ನ ಹೃದಯಕ್ಕೆ ಪ್ರೀತಿಯ ಚಿಲುಮೆಯಾಗಿ ನನಗೆ ಮುಕ್ತಿನ ಪ್ರಸಾದಿಸ್ತೀಯ ಅಂತ ನನ್ನ ಪ್ರೀತಿನ ಒಪ್ಕೊಳ್ತೀಯಾ ಅಂತ ಮದುವೆವರೆಗೂ ನನ್ನ ಜೊತೆ ಹೆಜ್ಜೆ ಇಡ್ತೀಯಾ ಅಂತ ಆಶಿಸ್ತಾ ಇದ್ದೀನಿ. ಇಂತಿ ನಿನ್ನ ಸತ್ಯ, ಮೈಸೂರು. ಅವನಿ, I am coming for you. ಗಂಡ ಆಫೀಸ್ ಕೆಲ್ಸದ ಮೇಲೆ ಚೆನ್ನೈಗೆ ಹೋಗಿದ್ದಾನೆ, ಮಗಳು ಮನೇಲೇ ಇದ್ದಾಳೆ. ಇವಳು ಮಾತ್ರ ಆ ಸಿನಿಮಾ ಹೀರೋಯಿನ್ ಥರ ಇಷ್ಟು ಅಂದವಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಅದೇ ಅಲ್ವಾ, ಇರು ಕೆಳಗೆ ಬರ್ತಿದ್ದ ಹಾಗೆ ಕೇಳೋಣ. ಹೊರಗಡೆ ಹೋಗುವಾಗ ಅತ್ತೆಗೆ ಹೇಳಿ ಹೋಗ್ತಾಳಲ್ವಾ, ನೋಡೋಣ. ಅತ್ತೆ ಅತ್ತೆ, ಅವನಿ, ನಿನ್ ಸೀರೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅಕ್ಕ. ನೀನ್ ಯಾವ ಸೀರೆ ಉಟ್ಕೊಂಡ್ರು ಚೆನ್ನಾಗೆ ಕಾಣಿಸ್ತೀಯ ಬಿಡು. ಥ್ಯಾಂಕ್ಸ್. ಏನಮ್ಮ? ಕಾಲೇಜಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ರೀಯೂನಿಯನ್ ಫಂಕ್ಷನ್ ಇದೆ, ಹೋಗಿ ಬರ್ತೀನತ್ತೆ. ಸರಿನಮ್ಮ. ಅವನಿಗೆ ಹೇಳಿದ್ಯಾ? ಬಾವಂಗೂ ಬರೋಕ್ ಹೇಳಿದ್ದೆ. ಚೆನ್ನೈಗೆ ಹೋಗ್ಬೇಕಾಗಿ ಬಂದು ನನ್ನ ಜೊತೆ ಬರೋದಕ್ಕಾಗ್ಲಿಲ್ಲ. ಸರಿ, ಹುಷಾರಾಗಿ ಹೋಗ್ಬಾ. ಸರಿ ಅತ್ತೆ. ಕಾಲೇಜ್ ಫಂಕ್ಷನ್ಗೂ ಕೂಡ ಇಷ್ಟು ಅಂದವಾಗಿ ರೆಡಿಯಾಗಿ ಹೋಗ್ತೀಯಾ ಅವನಿ? ಯಾಕಕ್ಕ, ಹೋಗ್ಬಾರ್ದಾ? ಅದ್ರಲ್ಲಿ ತಪ್ಪೇನಿದೆ? ಅದು ನಿನಗೆ ಗೊತ್ತಿರ್ಬೇಕು. ಸುತ್ತಿ ಬಳಸಿ ಯಾಕೆ, ನೇರವಾಗಿ ಮಾತಾಡಿ. ಶ್ರೀಕರ್ಗೋಸ್ಕರ ನೀನು ಯಾವತ್ತೂ ಇಷ್ಟು ಸ್ಪೆಷಲ್ ಆಗಿ ರೆಡಿ ಆಗಿದ್ದಿಲ್ಲ. ಹಳೆ ಫ್ರೆಂಡ್ಸ್ಗೋಸ್ಕರ ಕರ್ಪೂರದ ಬೊಂಬೆ ಹಾಗೆ ರೆಡಿಯಾಗಿ ಹೋಗ್ತಿದ್ಯಾ. ಏನ್ ವಿಶೇಷ? ನನಗೇನು ಅನಿಸ್ತಾ ಇದೆ ಅಂದ್ರೆ, ಕಾಲೇಜ್ ಟೈಮಲ್ಲಿ ಯಾವುದಾದ್ರೂ ಡೀಪ್ ಪರಿಚಯ ಇದ್ರೇನೆ ಹೀಗೆ ಹೋಗ್ತಾರೆ. ಡೀಪ್ ಪರಿಚಯ ಅಂದ್ರೆ ವಾಟ್ ಡು ಯು ಮೀನ್ ನಿಹಾರಿಕಾ? ಅದೇ ಅಕ್ಕ, ಕಾಲೇಜ್ ಅಂದಮೇಲೆ ಲವ್ ಸ್ಟೋರೀಸ್ ಕಾಮನ್ ಅಲ್ವಾ? ಅವನಿಗಂಥದ್ದೇನಾದ್ರೂ ಇದೆಯೇನೋ ಅಂತ ಅನುಮಾನ. ಅವನನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾಳೇನೋ ಅಂತ ಅನಿಸ್ತಾ ಇದೆ.
ಖಂಡಿತವಾಗ್ಲೂ ಅದೇ ಆಗಿರುತ್ತೆ. ಏನವ್ನಿ, ನಿಜಾನೇ ಅಲ್ವಾ? ಅತ್ತೆ ಇದ್ದಾರೆ ಅಂತ ನೀನು ಓಪನ್ ಅಪ್ ಆಗ್ತಾ ಇಲ್ವಾ? ಸರಿ, ಹಾಗಾದ್ರೆ ಪಕ್ಕಕ್ಕೆ ಹೋಗಿ ಮಾತಾಡೋಣವಾ? ಅವನ್ ಯಾರು, ಹೇಗಿರ್ತಾನೆ, ನೀವ್ ಹೇಗ್ ಮಿಸ್ ಆದ್ರಿ? ನೀಚವಾದ ಆಲೋಚನೆ ಮಾಡಿದ್ದಕ್ಕೆ ನಿನಗೊಂದು ಕೆನ್ನೆಗೇಟು. ಇವಳಿಗೆ ಸಪೋರ್ಟ್ ಮಾಡಿ ಮಾತಾಡಿದಕ್ಕೆ ನಿನಗೊಂದು ಕೆನ್ನೆಗೇಟು. ಸಾಕಾಗತ್ತಾ ಅಥವಾ ಇನ್ನೂ ಬೇಕಾ? ನನಗೆ ಹೊಡಿತೀಯಾ ನಿನ್ನ? ಬಿಡಿಯತ್ತೆ, ದೊಡ್ಡ ಸೊಸೆ ಮೇಲೆ ಕೈ ಮಾಡ್ತಾಳ, ಸಾಯಿಸ್ಬಿಡ್ತೀನಿ ಇವಳನ್ನ. ಇನ್ನೊಂದು ಸಲ ಅವನಿ ಬಗ್ಗೆ ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಿಮ್ಮಿಬ್ಬರನ್ನು ನಾನ್ ಸಾಯಿಸ್ಬಿಡ್ತೀನಿ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡೋರ್ಗೆ ಸರಿಯಾದ ಉತ್ತರನೇ ಕೊಟ್ಟೆ ಕಣಮ್ಮ. ಇನ್ನೊಂದ್ಸಲ ಹೀಗೆ ಬುದ್ಧಿ ಇಲ್ದಿರೋ ಮಾತುಗಳನ್ನ ಮಾತಾಡಿದ್ರೆ ಹಲ್ಲು ಉದುರಿಸಿ ಕೈ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಇವ್ರಗಳ ವಿಷಯ ನಾನ್ ನೋಡ್ಕೋತೀನಿ, ನೀನ್ ಹೊರಡು ಅವನಿ. ನಿನ್ನ ಬುದ್ಧಿಗೆ ಏನಾಗಿದೆ ಲಾವಣ್ಯ? ನೀನು ಇಷ್ಟೊಂದು ನೀಚವಾಗಿ ಯಾಕೆ ಮಾತಾಡ್ತಿದ್ಯಾ? ಅಂದ್ರೆ ನಾನ್ ಕೆಟ್ಟದಾಗ ಮಾತಾಡ್ದೆ ಅಂತನಾ ನಿಮ್ಮ ಉದ್ದೇಶ? ಅಲ್ವಾ ಮತ್ತೆ? ಅದೇನಾದ್ರೂ ಒಳ್ಳೆ ಮಾತುಗಳು ಅನ್ಕೊಂಡಿದ್ಯಾ? ಅವನಿ ವಿಷಯದಲ್ಲಿ ನಮ್ಗನ್ಸಿದ್ದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ ಅತ್ತೆ? ಇನ್ನೂ ಸಮರ್ಥಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಡ. ಅವನೀಗ ಅಷ್ಟು ಕೋಪ ಬಂದಿದೆ ಅಂದ್ರೆ ಏನೋ ತಪ್ಪಿದೆ ಅಂತ ಅರ್ಥ. ತಪ್ಪಿದ್ರೆ ಭಯ ಬರುತ್ತೆ, ಕೋಪ ಬರಲ್ಲ. ಅವನಿ ಬುದ್ಧಿವಂತೆ ಅಲ್ವಾ? ಯಾವ್ದನ್ ಹೊರಗಡೆ ತೋರಿಸ್ಬೇಕು ಅಂತ ಚೆನ್ನಾಗ್ ಗೊತ್ತು. ಯಾಕೆ ಅವಸರ ಪಡ್ತಾ ಇದ್ದೀರಾ? ಯಾವತ್ತೋ ಒಂದಿನ ಗೊತ್ತಾಗ್ಬೇಕಾಗಿರೋ ನಿಜಗಳು ಬಯಲಾದ ದಿನ ನಮ್ಮ ಎದುರುಗಡೆ ಅವನಿಗೆ ನೀವೇ ಹೊಡಿತೀರಾ. ನಿಜ ಶುದ್ಧವಾಗಿರೋದು ಅವನಿ ಶುದ್ಧವಾಗಿದ್ದಾಳೋ ನಿಮ್ಗೆ ಗೊತ್ತಾಗುತ್ತೆ. ನಿಜ ಎಷ್ಟು ಶುದ್ಧವಾಗಿರುತ್ತೋ ಅವನಿ ಕೂಡ ಅಷ್ಟೇ ಶುದ್ಧವಾಗಿದ್ದಾಳೆ. ನಿಹಾರಿಕಾ ಲಾವಣ್ಯನೇ ತಪ್ಪಾಗಿ ಯೋಚನೆ ಮಾಡ್ತಿದ್ದಾರೆ. ಜಡ್ಜ್ ಸರ್, ಈ ಮೂವರು ಈ ಹುಡುಗಿನ ಹಾಳು ಮಾಡೋದಕ್ಕೆ ಅವಳ ಮನೆಗೆ ಹೋಗಿದ್ದಾರೆ ಅಂತ ನಿರೂಪಿಸೋ ಆಧಾರನೇ ನಮಗೆ 7 ವರ್ಷ ಶಿಕ್ಷೆ ಆಗೋದಕ್ಕೆ ಮೊದಲನೇ ಕಾರಣ ಲಾಯರ್ ಸತ್ಯನ್ ವಾದ ಆದ್ರೆ, ಎರಡನೇ ಕಾರಣ ಆ ಅವನಿ ಸಾಕ್ಷಿ ಹೇಳಿದ್ದು. ಈ 7 ವರ್ಷದಿಂದ ನಮ್ಗೆ ಅವರಿಬ್ರು ಏನು ಮಾಡೋದಕ್ಕಾಗ್ಲಿಲ್ಲ. ನಿಮ್ಮಪ್ಪ ಮಿನಿಸ್ಟರ್ ಆಗಿದ್ರು ಕೂಡ ಅವ್ರನ್ನೇನು ಮಾಡೋದಕ್ಕಾಗ್ಲಿಲ್ಲ. ಹೌದಣ್ಣ, ದುಡ್ಡು, ಕೀರ್ತಿ, ಅಧಿಕಾರ ಎಲ್ಲ ಇದ್ದು ಕೂಡ ಬೇಲ್ ತಗೊಳಕ್ಕಾಗ್ಲಿಲ್ಲ. ನಮ್ಮಪ್ಪ ಅಧಿಕಾರದಲ್ಲಿರೋ ಪಾಟೀಲ್ ಇದ್ರು, ಆ ಲಾಯರ್ ಸತ್ಯ ಬೇಲ್ ಸಿಗ್ದಾಗ ಮಾಡ್ದ. ಗೌರ್ಮೆಂಟ್ ಬದಲಾದ್ಮೇಲೆ ಏನು ಮಾಡಕ್ಕಾಗದೆ ಸೈಲೆಂಟ್ ಆಗೋದು. ಅದಕ್ಕೆ ನಮಗಿಂತ ಗತಿ ಬಂದಿದ್ದು. ಇನ್ನು ಎಷ್ಟು ದಿನ ಹೀಗೆ ಇರ್ಬೇಕಣ್ಣ? ನಾವು ಜೈಲಲ್ಲಿದ್ರು ಆ ಅವನಿ ಮತ್ತೆ ಸತ್ಯನ್ ಬಗ್ಗೆ ನಮ್ಮ ಕಡೆಯವರು ಎನ್ಕ್ವೈರಿ ಮಾಡ್ತಾನೆ ಇದ್ದಾರೆ.
ಇನ್ನು ಲೇಟ್ ಮಾಡ್ದೇನೆ ಆ ಅವನಿನೋ ಮುಗಿಸ್ಬಿಡ್ಬೇಕು. ಹಲೋ ಸರ್. ಓಕೆ ಸರ್, ಈಗಲೇ ಕೊಡ್ತೀನಿ.